ಈ ದಿವಸ ಅದ್ದೂರಿ ಒಳ್ಳೆ ವಿಶೇಷ ಕಾರ್ಯಕ್ರಮ ಏನಂದರೆ 29ನೇ ವರ್ಷದ ಭದ್ರಕಾಳಮ್ಮ ಹಾಗೂ ವೀರಭದ್ರೇಶ್ವರ ಸ್ವಾಮಿ ಅದ್ದೂರಿಯಾಗಿ ಜಾತ್ರೆ ಭಾಗ ಇವಾಗ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ 7 ಗಂಟೆಗೆ ಬೆಟ್ಟಕ್ಕೆ ಹೋಗಿ ಸೋಮಶೇಖರ ಮಹಾಸ್ವಾಮಿಗಳನ್ನು ಬೈಕ್ ರ್ಯಾಲಿ ಮೂಲಕ ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬೈಕು ಕಾರು ಎಲ್ಲ 100-150 ಜನ ಯುವಕರಿಂದ ಹೋಗಿ ತಂಡ ಏನು ಪುಷ್ಪಗಿರಿ ಬೆಟ್ಟದಿಂದ ಹಳೆಬೀಡಿಂದ ರ್ಯಾಲಿ ಮಾಡ್ಕೊಂಡು ರಾಯಚೂರಿಂದ ಹಿಡಿದು ಕಳಸಾಪುರದಿಂದ ಮುಂದಕ್ಕೆ ಬಂದು ಅಣಿದರ್ಕೆ ಗಾಡಿಹಳ್ಳಿ ಗುರುಗಳ ಪಾದಕ್ಕೆ ನಮಸ್ಕರಿಸ್ತೆ ಎಲ್ಲ. ಇವತ್ತಿನ ವಿಶೇಷ ಏನಂದರೆ ಈ ಭದ್ರಕಾಳಿ ಜಾತ್ರೆ ನೀವೊಂದು 15-20 ವರ್ಷ ಹಿಂದಕ್ಕೆ ಹೋದಾಗ ತುಂಬ ಇದಿತ್ತು. ಇಲ್ಲಿ ಒಂದು ಓಡಾಡೋಕ್ಕೆ ರಸ್ತೆ ಭಾರಿ ಸಮಸ್ಯೆ ಇತ್ತು. ರಸ್ತೆ ಅಂದರೆ ಇಲ್ಲಿ ಉಲ್ಲೇರಹಳ್ಳಿ ಅಣಿದರ್ಕೆ ಗಾಡಿಹಳ್ಳಿಯಿಂದ ಸಣ್ಣ ಭಾರಿ ಒಂದು ಕಾಲದಲ್ಲಿ ರಸ್ತೆ ಇದ್ದಾಗ ಅಂಥ ಸಂದರ್ಭದಲ್ಲಿ ನಿರಂಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು. ಆ ಸಂದರ್ಭದಲ್ಲಿ ಎಲ್ಲ ನಾವು ಟ್ರಸ್ಟಿಗಳು ಹೋದಂಥ ಸಂದರ್ಭದಲ್ಲಿ ನಿರಂಜನ ಒಂದು 3 ಲಕ್ಷ ಇಟ್ಕೊಟ್ರು. ಇಲ್ಲಿಗೆ 3 ಲಕ್ಷ ಅಂತ ಇಂಥ ಸಂದರ್ಭದಲ್ಲಿ ಈ ಸಿದ್ದರಾಜಣ್ಣ ಎಲ್ಲ ಸೇರಿ ಒಂದು ಒಳ್ಳೆ 3 ಲಕ್ಷ ಸಾಲಿಲ್ಲ, ಆದರೂ ಒಂದು ಅದ್ದೂರಿಯಾಗಿ ರಸ್ತೆ ಮಾಡಿದ್ರು. ಈ ರಸ್ತೆ ಇರೋದು ಅಲ್ಲಿ ಹೋಗಿ ಪಕ್ಕದಲ್ಲಿ ಒಂದು ಗುಡ್ಡ ಬೆಟ್ಟ ಬಗದು ತುಂಬ ಅದ್ದೂರಿಯಾಗಿ ರಸ್ತೆ ಮಾಡಿದ್ರು. ಆಮೇಲೆ ಒಂದು ಓವರ್ ಟ್ಯಾಂಕ್ ಇಟ್ಕೊಟ್ರು. ಆಮೇಲೆ CT ರವಿ ಸಮೇತ ರಸ್ತೆಗೆಲ್ಲ ಅಭಿವೃದ್ಧಿ ಮಾಡಿಕೊಟ್ರು. ಈಗಿನ ತಮಿಳ್ನಾಡು ಕೂಡ ಟ್ಯಾಂಕಿಗೆ ಮತ್ತು ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದೆ. ಇನ್ನು ಬೇಜಾರು ಹಿಂದೆ ಏನಬೇಕಾದ್ರೆ ಚನ್ನಬಸೇಗೌಡರು ಮತ್ತು ಶಿವರುದ್ರಪ್ಪ ಅವರು ಕಾಲದಲ್ಲಿ ಇದು ಮೇಯ್ನು ನಡೆಯೋಕ್ಕೆ ಕಾರಣ ಅವರಿಬ್ಬರು. ಆಮೇಲೆ ಅವರು ಅಣಿದಡ್ಕೆ ಗ್ರಾಮಸ್ಥರು ಎಲ್ಲರೂ ಸೇರಿ ಅಣಿದಡ್ಕೆ ಉಲ್ಲನಹಳ್ಳಿ ಗಾಳಿಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿ ಈಗ ಅದ್ದೂರಿ ಜಾತ್ರೆ ಕ್ರಮ ನಡೆಸ್ತಾರೆ. ಇದಕ್ಕೆ ಮೂಲ ಕಾರಣ ಈಗಿನ ಸಿದ್ದರಾಜಣ್ಣವ್ರ ಅಧ್ಯಕ್ಷ ಆಗಿದ್ದರಿಂದ ಏನಿದೆ ಅಂದರೆ 24 ಗಂಟೆಯಲ್ಲೂ ಇಲ್ಲೇ ಇರ್ತಾರೆ. ಮನಸ್ಥಿತಿ ಹೆಂಗಿದೆ ಅಂದರೆ ಒಬ್ಬೊಬ್ಬರಿಗೆ ನನಗೆ ಯಾಕೆ ಇದು ದೇವಸ್ಥಾನದ್ದು ಯಾಕೆ ಅಂತಾರೆ. 24 ಗಂಟೆ ಹುಲಿಗೌಡರಾಗಲಿ ಸಿದ್ದರಾಜಣ್ಣ ಆಗಲಿ ದೊಡ್ಡಚನ್ನೇಗೌಡರಾಗಲಿ ಪರ್ವತೇಗೌಡರಾಗಲಿ ಮನೆಯದು ಮಲ್ಲೇಗೌಡರಾಗಲಿ ಮನೆ ಕೆಲಸ ಹೆಂಗಿದೆ ಆ ಥರ ಮನೋಭಾವನೆ ಇಟ್ಕೊಂಡು ಜಾತ್ರೆ ಮಾಡ್ತಿದ್ದಾರೆ. ಯುವಕರು ಸಮೇತ ಇನ್ನು ಮುಂದೆ ಇದೇ ಥರ ಜಾಸ್ತಿ ಜನ ಓಡಾಡಬೇಕು. ಬರೀ ಅವ್ರದ್ದು ಪೀಳಿಗೆ ಮುಂದಾಗ್ತಾ ತಕ್ಷಣ ಈಗ ಯಾರು ಮುಂದೆ ಬರ್ತಾಳೆ ಯುವಕರು ಬರೀ ಯಾರೋ ವಯಸ್ಸಾದವ್ರು ಬಂದ ತಕ್ಷಣ ಇವ್ರದ್ದು ಫೀಲ್ಡ್ ಇನ್ನೊಂದು 10 ವರ್ಷ ಪಾಪ ಗಟ್ಟಿ ಇದ್ದಾರೆ. ಮುಂದಕ್ಕೆ ಜಾತ್ರೆ ಆಗಬೇಕು ಅಂದರೆ ಎಲ್ಲರೂ ಇವಾಗ ಮಕ್ಕಳೆಲ್ಲ ಓಡಾಡಿ ಮುಂದಿನ ಜಾತ್ರೆ ಇದೇ ಥರ ಮುಂದೆ ಅದ್ದೂರಿಯಾಗಿ ನಡಿಬೇಕು ನಾನು ತಾನೇ ಕೇಳ್ಕೊಳ್ತೀನಿ.